ಇದು ನೀರೆಲ್ಲ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಬೇಕು. ನಂತರ ಇದನ್ನು ಡೀಪ್ ಆಗುತ್ತೆ. ಡೈರೆಕ್ಟ್ ಇದನ್ನು ಎಣ್ಣೆಲೆ ಕರೆದ್ಬಿಟ್ಟು ಕೂಡ ಮಾಡ್ತಾರೆ ಕೆಲವರು. ಬಟ್ ಫಸ್ಟು ಡ್ರೈ ಮಾಡಿಕೊಂಡ್ರೆ ಅದು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಚಿಕನಲ್ಲಿ ಇರತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ನೋಡಿ. ಇಷ್ಟು ಡ್ರೈ ಆಗಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಬೆಚ್ಚಗೆ ಮಾಡಿದ್ರೆ ಸಾಕಾಗುತ್ತೆ. ಮೆಂತ್ಯ ಮಾತ್ರ ಸ್ವಲ್ಪ ಚೆನ್ನಾಗಿ ಹುರಿಬೇಕಷ್ಟೆ. ನೋಡಿ, ಈ ರೀತಿ ಫ್ರೈ ಆಗಿದೆ. ಇವಾಗ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನೋಡಿ, ಮಸಾಲೆ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಂತರ ಅಚ್ಕಾರದ ಪುಡಿ, ನೋಡಿ ಉಪ್ಪು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಚಿಕನ್ ರೋಸ್ಟ್ ಮಾಡಬೇಕಾದ್ರೇ ಹಾಕಿದ್ವು, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ 5 ನಿಮಿಷ ನೀಟಾಗಿ ಅದನ್ನು ಫ್ರೈ ಮಾಡಿದ್ದೀವಿ. ಇಷ್ಟಾದರೆ ಸಾಕು, ಆಫ್ ಮಾಡಬೇಕು. ಹಾಕೋಣ.